ನಮಗಂತೂ ರೋಸ್ಟ್ ಆದಂಗೂ ಫುಡ್ ತುಂಬ ಇಷ್ಟ ಆಗೋಂಥದ್ದು. ತುಂಬ ಜನರಿಗೆ ರೋಸ್ಟ್ ಆಗಿರೋಂತಹ ದೋಸೆ ತುಂಬ ಇಷ್ಟ, ಅಥವಾ ಇದು ಬರ್ಗರ್ ರೋಸ್ಟೆಡ್ ಟಿಕ್ಕೀಸ್ ಇರ್ಬೋದು, ಅವುಗಳೆಲ್ಲ ಜಾಸ್ತಿ ರೋಸ್ಟ್ ಆಗಿರಬೇಕು. ಅಥವಾ ಈಗ ನಾನ್ ವೆಜ್ಗಳಿರ್ಬೋದು, ಫಿಶ್, ಚಿಕನ್ನು, ಅದೆಲ್ಲ ಗ್ರಿಲ್ಡ್ ಆದಾಗ ಅದಕ್ಕೆ ಒಂದು ಆ ಬ್ಲ್ಯಾಕ್ ಕೋಟಿಂಗ್ ಏನು ಬರುತ್ತೆ ಅದು ಜಾಸ್ತಿ ಇದ್ದಂಗೂ ಇಷ್ಟ ಜಾಸ್ತಿ ಆಗೋದು. ಇನ್ನೊಂದು ಗಮನಿಸಿರ್ಬೋದು, ನಾವು ಬಾತ್ ಮಾಡಿದಾಗ ಅಥವಾ ಉಪ್ಪಿಟ್ಟು ಮಾಡಿದಾಗ ಕೆಲವೊಂದ್ಸಲಿ ಕೆಳಗೆ ತಳ ಹಿಡಿಯುತ್ತೆ, ಒಂಥರ ಬ್ರೌನಿಂಗ್ ಇಫೆಕ್ಟ್ ಆಗಿರುತ್ತೆ. ಅಂಥವುಗಳನ್ನು ತಿನ್ನೋಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಸೊ ಈ ಥರ ಎಲ್ಲ ಆಹಾರದಲ್ಲಿ ನಾವು ಒಂಥರ ಬ್ರೌನಿಷ್ ಅಥವಾ ಮೋರ್ ಬ್ಲ್ಯಾಕಿಶ್ ಶೇಡ್, ಆ್ಯಕ್ಚುಲಿ ಸ್ಲೈಟ್ ಕಂದು ಬಣ್ಣ ಇದ್ದರೆ ತೊಂದರೆ ಇಲ್ಲ, ಬಟ್ ಅದು ಡಾರ್ಕ್ ಬ್ರೌನ್ ಆದಾಗ ಕೆಲವೊಂದ್ಸಲಿ ಅದು ಕಹಿ ಕೊಟ್ಟರು ನಮ್ಗೆ ಅದರಲ್ಲಿ ಒಂದು ರುಚಿ ಇದೆ. ತುಂಬ ಜನ ಅದನ್ನು ಇಷ್ಟಪಡ್ತಾರೆ. ಎಸ್ಪೆಷಲಿ ನಾವು ಈ ಟಿಕ್ಕಾ ಎಲ್ಲ ತೊಗೊಂಡಾಗ ಟಿಕ್ಕಾ ಫಾರ್ಮಲ್ಲಿ ಕೆಲವೊಂದು ಕಡೆ ಹೈ ಫ್ಲೇಮ್ ಯೂಸ್ ಮಾಡಿರ್ತಾರೆ. ಆವಾಗ ಅದು ಒಂಥರ ಬ್ಲ್ಯಾಕಿಶ್ ಆಗಿರುತ್ತೆ, ಅದು ಒಂದು ರುಚಿ ಇರುತ್ತೆ, ಅದು ಒಂದೊಂದು ಸ್ಪಾಟ್ ಆಗಿರುತ್ತೆ, ಆದರೂ ಒಂಥರ ಅದೊಂದು ರುಚಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ತಿಂತೀವಿ. ಇನ್ನು ಪುಲ್ಕಗಳು ಅಥವಾ ಹೋಟೆಲಿಗೆ ಹೋದಾಗ ರೋಟಿ ಗಮನಿಸಿರ್ಬೋದು, ಕೆಲವೊಂದ್ಸಲಿ ತುಂಬ ಗಟ್ಟಿಯಾಗಿರುತ್ತೆ ರೋಟಿ, ಪ್ಲಸ್ ಆ ಗುಳ್ಳೆಗಳು ಬಂದಲ್ಲಿ ತುಂಬ ಬ್ಲ್ಯಾಕ್ ಆಗಿರುತ್ತೆ, ಒಂಥರ ಪೇಪ್ರಿ ಥರ ಒಂಥರ ಕಪ್ ಇರುತ್ತೆ. ಬಟ್ ನಾವು ಅದನ್ನು ಜೊತೆಗೆ ಎಲ್ಲರ ಕರಿ ಜೊತೆಲಿ ಸೇರಿಸ್ಕೊಂಡು ಹಾಗೆ ತಿಂತೀವಿ. ನಾವು ಅದನ್ನು ಅದ್ರ ಬಗ್ಗೆ ಗಮನಿಸಲ್ಲ. ನಾವು ಆ ಕಪ್ಪು ನಮ್ಮ ದೇಹಕ್ಕೆ ಏನು ಮಾಡುತ್ತೆ ಅಂತ ಹೇಳೋದನ್ನು ನಾವು ಗಮನಿಸದೆ ಒಂಥರ ಪ್ಲೇಟಲ್ಲಿ ಇರೋದನ್ನೆಲ್ಲ ಖಾಲಿ ಮಾಡಬೇಕು ಅಂತ ಹೇಳೋ ಒಂದು ಮನೋಭಾವದಲ್ಲಿ ನಾವು ಅದನ್ನು ಕನ್ಸ್ಯೂಮ್ ಮಾಡ್ತೀವಿ. ಇದಲ್ಲದೆ ನೀವು ಇನ್ನೂ ಗಮನಿಸಿರ್ಬೋದು, ಈ ಥರ ಆಹಾರ ತಿನ್ನಬೇಕಾದ್ರೆ ತುಂಬ ಕಡೆ ನಾವು ಈ ಬ್ಲ್ಯಾಕ್ ಪಾರ್ಟಿಕಲ್ಸನ್ನು ನಾವು ನೋಡ್ತೀವಿ. ಸೊ ಈ ಬ್ಲ್ಯಾಕ್ ಪಾರ್ಟಿಕಲ್ಸ್ ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಇನ್ನು ಗಮನಿಸೋದಂದರೆ, ನೀವು ಹೋಟೆಲಿಗೆ ಹೋದಾಗ ಅಥವಾ ನಿಮ್ಮ ಮನೆಯಲ್ಲೇ ನೀವು ಗಮನಿಸಿ, ಪೂರಿ ಅಥವಾ ಬನ್ಸ್ ಎಲ್ಲ ನೀವು ಎಣ್ಣೆಲಿ ಕರೆದಾಗ ಆ ಪೂರಿ ನಾವು ಲಟ್ಟಿಸ್ಬೇಕಾದ್ರೆ ಹಿಟ್ಟು ಬಳಸಿರ್ತೀವಲ್ಲ, ಆ ಹಿಟ್ಟೆಲ್ಲ ಎಣ್ಣೆಲಿ ಹೋಗಿ ಕೆಳಗಡೆ ನಿಂತಿರುತ್ತೆ, ಬ್ಲ್ಯಾಕ್ ಆಗಿ ಒಂದು ಸೆಡಿಮೆಂಟ್ ಕ್ರಿಯೇಟ್ ಆಗಿರುತ್ತೆ. ನೀವು ಪೂರಿ ತೆಗೆದಾಗ ಪೂರಿ ಮೇಲೆಲ್ಲ ಕೆಲವೊಂದ್ಸಲಿ ನೀವು ಕೆಳಗಡೆ ಎಲ್ಲಾದರೂ ಕೈ ಹಾಕಬೇಕಾದ್ರೆ ಅದು ಆ ಕೈಯಿಂದ ಅದು ಪೂರಿ ಮೇಲೆ ಅಥವಾ ಬನ್ಸ್ ಮೇಲೆ ಬೀಳಬಹುದು, ಅಂದರೆ ಇರಬಹುದು. ನೀವು ಪ್ಲೇಟಲ್ಲಿ ನೋಡ್ತಾ ಸುಮ್ಮನೆ ಕಪ್ಪಲ್ಲಲ್ಲಿ ಡಾಟ್ ಕಾಣಿಸ್ಬೋದು. ಸೊ ಮನೇಲಿ ಯೂಶ್ವಲಿ ಮಕ್ಕಳೆಲ್ಲ ಕೇಳ್ತಾರೆ, ಅಮ್ಮ ಇದರಲ್ಲಿ ಕಪ್ಪಿದೆ, ಏನು ಇದನ್ನು ತಿನ್ನೋದಾ ಅಂತ. ಅದಕ್ಕೆ ನಾವೇನು ಹೇಳ್ತೀವಿ, ಏನಿಲ್ಲ ಅದು ಹಿಟ್ಟು, ಅದು ಏನು ಕೆಟ್ಟದಾಗಿರೋದಂತಲ್ಲ, ತಿನ್ನಿ ಅಂತ ನಾವು ಹೇಳ್ತೀವಿ. ಅಥವಾ ಹೋಟೆಲ್ಸಲ್ಲಿ ಹೋದಾಗ, ಅಥವಾ ಈಗ ನಾವು ಬಜ್ಜಿ ಬೋಂಡ ತಿಂದಾಗ, ಇದು ಅಂಗಡಿಲಿ ಮಾಡಿರೋ ಬಜ್ಜಿ ಬೋಂಡ ತಂದಾಗ್ಲೂ ನೀವು ಗಮನಿಸಿರ್ಬೋದು, ಅಲ್ಲೆಲ್ಲ ಒಂಥರ ಕೆಲವೊಂದು ಕಪ್ಪಿರುತ್ತೆ. ನಾವೇನು ಅಂದ್ಕೊಂಡಿರ್ತೀವಿ, ಇದೇ ಪದಾರ್ಥಗಳು ಅಂದರೆ ಉಪಯೋಗಿಸಿರೋ ಪದಾರ್ಥಗಳೇ ಕಪ್ಪಾಗಿರೋದು, ಖರ್ಚೋಗಿದೆ, ಅದು ಜಸ್ಟ್ ಬಂದಿದೆ ನಮ್ಮ ಪೂರಿ ಮೇಲೆ ಅಥವಾ ನಮ್ಮ ಬನ್ಸ್ ಮೇಲೆ ಅಥವಾ ನಮ್ಮ ಬಜ್ಜಿ ಮೇಲೆ ಅಂತ ನಾವು ಅಂದ್ಕೊಂಡು ಅದನ್ನು ತಿಂತೀವಿ. ಯಾಕೆಂತಂದರೆ ಅದೇನು ಜಾಸ್ತಿ ರುಚಿ ಬದಲಾವಣೆ ಮಾಡಲ್ಲ. ನೀವು ಒಂಥರ ಪೂರಿ ನೋಡಿದಾಗ ಅಲ್ಲೆಲ್ಲಿ ಕಪ್ಪಿದ್ರೆ ನಮ್ಗೆ ಅದನ್ನು ಅಷ್ಟು ಡಿಫ್ರೆನ್ಸ್ ಮಾಡಲ್ಲ ನಮಗೆ. ಸೊ ಆ ಕಾರಣದಿಂದ ನಾವು ಗಮನ ಕೊಡದೆ ಹಾಗೆ ತಿಂತೀವಿ. ಪ್ಲಸ್ ಪರಾಟಸನ್ನು ಮಾಡಿದಾಗ, ಈಗ ಪರಾಟ ಮಾಡಿದಾಗ್ಲೂ ಅದು ಒಂಥರ ತುಂಬ ಬ್ಲ್ಯಾಕ್ ಸ್ಪಾಟ್ ಆಗಿ ಬಂದಾಗ ತುಂಬ ನಮಗೆ ರುಚಿ ಅಂತ ಅನಿಸುತ್ತೆ. ಹೌದು, ರುಚಿ ಪ್ರಕಾರ ಹೋದರೆ ಸ್ಲೈಟ್ಲಿ ರೋಸ್ಟೆಡ್, ಅಂದರೆ ಆ್ಯಕ್ಚುಲಿ ನಾವು ಹೇಳ್ತೀವಿ ರೋಸ್ಟ್ ಇಲ್ ಪರ್ಫೆಕ್ಟ್. ಚೂರು ಜಾಸ್ತಿ ಓವರ್ ರೋಸ್ಟ್ ಆದರೆ ಅದು ನಮ್ಮ ದೇಹಕ್ಕೆ ಹಾನಿಕಾರಕ. ಆ ಬ್ಲ್ಯಾಕ್ ಪಾರ್ಟಿಕಲ್ಸ್ ಏನಿದೆ ಅದು ಕ್ಯಾನ್ಸರ್ ಕಾರಕ. ಸೊ ನಮ್ಮ ದೇಹದಲ್ಲಿ ಅದು ದೇಹಕ್ಕೆ ಜಾಸ್ತಿ ಸೇರಿದಾಗ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ರಿಸರ್ಚ್ಗಳು ಹೇಳ್ತಾ ಇವೆ. ಆದರೆ ಈ ಕ್ವಾಂಟಿಟಿ ಎಷ್ಟು ತಿಂದಾಗ ಅಂತ ಹೇಳೋದು ಇನ್ನೂ ಸಂಶೋಧನೆಗಳು ನಡೀತಾ ಇದೆ. ಆದರೆ ಇಂತಹ ಪದಾರ್ಥಗಳು, ಈ ಕಪ್ಪು ಪದಾರ್ಥಗಳು ಏನಿದೆ, ಇವುಗಳನ್ನು ಒಂಥರ ವಾರದಲ್ಲಿ 4-5 ದಿನ ಸೇವಿಸೋದ್ರಿಂದ ಖಂಡಿತವಾಗ್ಲೂ ದೇಹಕ್ಕೆ ಹಾನಿಕಾರಕ. ಸೊ ಯಾಕೆ ಈ ಕಪ್ ಆಗುತ್ತೆ ಅಂತಂದರೆ, ಇದರಲ್ಲಿರುವ ಪ್ರೋಟೀನ್ಸ್ಗಳು, ಯಾಕೆಂತಂದರೆ ಎಲ್ಲ ಆಹಾರದಲ್ಲಿ ಶುಗರ್ಸ್ ಇರುತ್ತೆ, ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರುತ್ತಲ್ಲ, ಅದು ಮತ್ತು ಪ್ರೋಟೀನ್ ಅಂಶ ಇದು ಎರಡು ಮಿಕ್ಸ್ ಆಗಿದಾಗ ಮೈಲಾಯ್ಡ್ ರಿಯಾಕ್ಷನ್ಸ್ ಅಂತ ಒಳ್ಳೆ ಫುಡ್ಡಲ್ಲಿ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ಗಳು ಆಗ್ತಾ ಇರುತ್ತೆ. ಸೊ ಆಕ್ರಿಲಮೈಡ್ ಅಂತ ಒಂದು ಕೆಮಿಕಲ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ, ವಿಚ್ ಈಸ್ ಡೇಂಜರಸ್. ಸೊ ಆ ಕಾರಣದಿಂದಾಗಿ ನಾವು ಅಡುಗೆ ಮಾಡಬೇಕಾದ್ರೆ ತುಂಬ ಜಾಗೃತೆಯಿಂದ ಮಾಡಬೇಕು, ಅಥವಾ ನಾವು ಇಂತಹ ಪದಾರ್ಥಗಳನ್ನು ಅತಿ ಕಮ್ಮಿ ಸೇವಿಸಬೇಕು. ಯಾಕೆ ಇದು ಬ್ಲ್ಯಾಕ್ ಆಗುತ್ತೆ ಅಂತಂದ್ರೆ, ಇನ್ನೊಂದು ಗಮನಿಸಿ, ನಾವು ಹೈ ಹೀಟಲ್ಲಿ ಕುಕಿಂಗ್ ಮಾಡಿದಾಗ, ಈಗ ಪನ್ನೀರ್ ಟಿಕ್ಕಾ ನಿಜವಾಗ್ಲೂ ಅದು ಒಳ್ಳೆಯದೇ, ಗ್ರಿಲ್ಲಿಂಗ್ ಇಸ್ ಗುಡ್ ಆಪ್ಷನ್. ಈಗ ಗ್ರಿಲ್ಲಿಂಗ್ ಆಫ್ ನಿಮ್ಮದು ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಅಥವಾ ಪನ್ನೀರ್ ಇರ್ಬೋದು, ಅದೆಲ್ಲ ಗ್ರಿಲ್ಡ್ ವೆಜಿಟೇಬಲ್ಸ್ ಆ್ಯಕ್ಚುಲಿ ಒಳ್ಳೆಯದು, ಯಾಕೆಂದ್ರೆ ನಾವು ಜಾಸ್ತಿ ಫ್ಯಾಟ್ ಎಲ್ಲ ಯೂಸ್ ಮಾಡಲ್ಲ. ಆದರೆ ನಾವು ಆ ಟೆಂಪರೇಚರ್ ಏನು ಯೂಸ್ ಮಾಡ್ತೀವಿ ದಟ್ ಈಸ್ ಇಂಪಾರ್ಟೆಂಟ್. ಅಲ್ಲಿ ಸಮಸ್ಯೆ ಆಗ್ತಾ ಇರೋಂಥದ್ದು. ನಾವು ಸರಿಯಾಗಿ ಕುಕಿಂಗ್ ಮೆಥಡನ್ನು ಯೂಸ್ ಮಾಡಿದ್ರೆ ಅದರಿಂದ ಸಮಸ್ಯೆಗಳು ಆಗಲ್ಲ. ಇವಾಗ ನಮಗೆ ಬೇಗ ಆಗಬೇಕು, ಅರ್ಜೆಂಟಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಹೈ ಹೀಟಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತೀವಿ, ಆವಾಗ ಈ ಥರ ಬ್ಲ್ಯಾಕ್ ಆಗೋ ಸಾಧ್ಯತೆಗಳಿದೆ. ಉದಾಹರಣೆ, ಪರಾಟ ಬೇಯಿಸ್ಬೇಕಾದ್ರೆ
ಅತಿ ಸಣ್ಣ ಉರಿಯಲ್ಲಿ ನಾವು ತುಂಬ ಹೊತ್ತು ಬೇಯಿಸಿದಾಗ ನಮಗೆ ಈವನ್ ಆಗಿ ಚೆಂದಾಗಿ ಒಂದು ಆ ಬ್ರೌನಿಂಗ್ ಇಫೆಕ್ಟ್, ನಮಗೆ ಜಸ್ಟ್ ಬ್ರೌನ್ ಬೇಕು ಫುಡ್, ಬ್ಲ್ಯಾಕ್ ಬೇಡ. ಸೊ ಆ ಬ್ರೌನಿಂಗ್ ಇಫೆಕ್ಟ್ ತರಕ್ಕೆ ಸಾಧ್ಯ. ದೋಸೆನೂ ಗಮನಿಸಿ, ನಾವು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಈಗ ಫಾರ್ ಎಕ್ಸಾಂಪಲ್ ಕ್ರಿಸ್ಪಿ ದೋಸೆ ಅಂತಂದಾಗ ನಾವೇನು ಮಾಡ್ತೀವಿ, ಕೆಲವೊಂದ್ಸಲಿ ದೋಸೆ ಹುಯ್ಬೇಕಾದ್ರೆ ಇನ್ ಬಿಟ್ವೀನ್ ಜಾಸ್ತಿ ತೆಳ್ಳಗೆ ಮಾಡ್ತೀವಿ, ಬೇರೆ ಸೈಡ್ಸಲ್ಲೆಲ್ಲ ದಪ್ಪ ಮಾಡ್ತೀವಿ. ಆ ಸೈಡ್ ಇನ್ ಬಿಟ್ವೀನ್ ತೆಳ್ಳಗಾಗಿರೋದು ಜಾಸ್ತಿ ಕ್ರಿಸ್ಪ್ ಆಗಿರುತ್ತೆ, ಜಾಸ್ತಿ ಬ್ಲ್ಯಾಕ್ ಆಗಿರುತ್ತೆ. ಸೊ ಆ ಥರ ಸಮಸ್ಯೆಗಳಾಗುತ್ತೆ. ಅದ್ರ ಬದಲು ನಿಧಾನವಾಗಿ ಸಮಾಧಾನವಾಗಿ ನಾವು ಅಡುಗೆ ಮಾಡಿದಾಗ ನಾವು ಈವನ್ಲಿ ಬ್ರೌನಿಂಗ್ ಇಫೆಕ್ಟ್ ತರ್ಬೋದು. ಎಸ್, ಬ್ರೌನಿಂಗ್ ಇಫೆಕ್ಟ್ ಖಂಡಿತವಾಗ್ಲೂ ಅದು ನ್ಯಾಚುರಲ್ ಪ್ರಾಸೆಸ್. ಅದು ಒಂದು ಹಂತದ ತನಕ ಆದರೆ ಖಂಡಿತವಾಗ್ಲೂ ಅದರಿಂದ ನಮ್ಮ ದೇಹಕ್ಕೆ ಸಮಸ್ಯೆ ಇಲ್ಲ. ಆದರೆ ಅದು ಕಪ್ಪಾಗಿ ಬದಲಾವಣೆ ಆದರೆ, ಆ ಕಂದು ಬಣ್ಣ ಕಪ್ಪಾದರೆ ಅದು ನಮ್ಮ ದೇಹಕ್ಕೆ ಹಾನಿಕಾರಕವಾಗಿರೋಂಥದ್ದು. ಈ ಹೈ ಹೀಟಲ್ಲಿ ನಾನು ಹೇಳಿದ್ನಲ್ಲ, ಈಗ ನಾವು ಟಿಕ್ಕಾ ಎಲ್ಲ ಆರ್ಡರ್ ಮಾಡಿದಾಗ ಕೆಲವೊಂದ್ಸಲಿ ನೀವು ಹೋಟೆಲ್ಸಲ್ಲಿ ಗಮನಿಸಿರ್ಬೋದು, ಕೆಲವು ಕಡೆ ಮಾತ್ರ ಬ್ಲ್ಯಾಕ್ ಆಗಿರುತ್ತೆ, ಕೆಲವು ಕಡೆ ಮಸಾಲೆ ಏನು ಹಾಕಿರ್ತಾರೆ ಆ ಮಸಾಲೆ ಹಾಗೆ ಇರುತ್ತೆ, ಮಸಾಲೆ ಬೆಂದೇ ಇರೋದಿಲ್ಲ. ಸೊ ಅಂಥವುಗಳು ಸಮಸ್ಯೆ ಆಗ್ತಾ ಇರೋದು. ಯಾಕೆಂತಂದರೆ ಒಂದು ಕಡೆಯಲ್ಲಿ ಆ ಮಸಾಲೆ ಬೆಂದಿರಲ್ಲ, ಇನ್ನೊಂದು ಕಡೆ ಈ ಬ್ಲ್ಯಾಕ್ ಏನಿದೆ ಅದನ್ನು ನಾವು ತಿಂತಾ ಇದ್ದೀವಿ. ಓವರಾಲ್ ಆ ಪನ್ನೀರ್ ಪೀಸ್ ತಿಂದಾಗ ಯಾವುದೋ ಒಂದು ಕಡೆಯಲ್ಲಿ ಆಗಿರುವ ಗ್ರಿಲ್ಡ್ ಇದೆ, ಅದು ಓವರಾಲ್ಗೆ ಟೇಸ್ಟ್ ಕೊಡ್ತಾ ಇರೋದು. ಆ ಬ್ಲ್ಯಾಕ್ ಖರ್ಚಿರೋದು ಅಂತ ಹೇಳೋ ಒಂದು ಫೀಲಿಂಗ್ ಕೊಡಲ್ಲ. ನಾವೇನು ಅನ್ಕೋತೀವಿ, ಇದು ಗ್ರಿಲ್ಡ್ ಆಪ್ಷನ್, ಸೊ ಗ್ರಿಲ್ಡಲ್ಲಿ ಯಾವಾಗಲೂ ಆ ಒಂದು ಸುಟ್ಟಿರೋ ಒಂದು ಟೇಸ್ಟ್ ಇರುತ್ತೆ ಅಂತ ಅಂದ್ಕೊಂಡು ನಾವು ಅದನ್ನು ಕನ್ಸ್ಯೂಮ್ ಮಾಡ್ತೀವಿ. ಆದಷ್ಟು ನಾವು ಗ್ರಿಲ್ಡ್ ಆಪ್ಷನಿಗೆ ಹೋದಾಗ ಸ್ಲೋ ಗ್ರಿಲ್ಲಿಂಗ್ ಅಂತ, ಸ್ಲೋ ಟೆಂಪರೇಚರ್ ಅಂದರೆ ಕಮ್ಮಿ ಟೆಂಪರೇಚರಲ್ಲಿ ಮಾಡಬೇಕು. ಲೋ ಟೆಂಪರೇಚರಲ್ಲಿ ಜಾಸ್ತಿ ಹೊತ್ತು ಅದನ್ನು ಬೇಯಿಸಿದಾಗ ಇಂತಹ ಬ್ರೌನಿಂಗ್ ಇದು ಬ್ಲ್ಯಾಕ್ ಆಗೋದನ್ನು ನಾವು ತಡೆಗಟ್ಬೋದು. ಅದಕ್ಕೆ ಯೂಶ್ವಲಿ ಟಿಕ್ಕಾ ಎಲ್ಲ ತುಂಬ ಟೈಮ್ ತೊಗೊಳ್ಳೋಂಥದ್ದು. ಯಾಕೆಂತಂದರೆ ಸಣ್ಣ ಉರಿಯಲ್ಲಿ ಅದನ್ನು ಬೆಂಕಿಲಿ ಬೇಯಿಸ್ತಾ ಇರಬೇಕು, ಅದನ್ನು ಪದೇ ಪದೇ ರೊಟೇಟ್ ಮಾಡ್ತಾ ಇರಬೇಕು, ಒಂದು ಈವನ್ ಆಗಿ ಅದನ್ನು ಕುಕ್ ಮಾಡೋಕ್ಕೆ ಸಾಧ್ಯ ಇದೆ. ಅದನ್ನು ಕಂಪ್ಲೀಟ್ಲಿ ಬ್ಲ್ಯಾಕ್ ಮಾಡಿರೋದು ನಿಜವಾಗ್ಲೂ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಒಂದೊಮ್ಮೆ ಯಾವುದೋ ಒಂದ್ಸಲಿ ಈ ಥರ ಗ್ರಿಲ್ಡ್ ಆಪ್ಷನ್ಸ್ಗಳನ್ನು ಸರಿಯಾಗಿ ಮಾಡದೇ ಇರೋ ಗ್ರಿಲ್ಡ್ ಆಪ್ಷನ್ಸನ್ನು ತಿಂದರೆ ಓಕೆ, ಬಟ್ ಅದನ್ನು ಒಂಥರ ಡೇ ಟು ಡೇ ಲೈಫಲ್ಲಿ ಅದನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯಕ್ಕೆ ಹಾನಿಕಾರಕ. ಇನ್ನೂ ಎಷ್ಟು ಕ್ವಾಂಟಿಟಿ ದೇಹಕ್ಕೆ ಹಾನಿಕಾರಕ ಅಂತ ಇನ್ನೂ ಯಾವುದೇ ರಿಸರ್ಚ್ ಪೇಪರ್ಗಳು ಬಂದಿಲ್ಲ, ಬಟ್ ಅದು ಖಂಡಿತವಾಗ್ಲೂ ಕ್ಯಾನ್ಸರ್ ಮಾರಕ ಅಂತ ಹೇಳೋದನ್ನು ಮಾತ್ರ ರಿಸರ್ಚ್ಗಳು ಈಗ ಆಲ್ರೆಡಿ ಹೇಳಿರೋಂಥದ್ದು. ಈ ದೃಷ್ಟಿಯಿಂದಾಗಿ ಯಾವುದೇ ಆಹಾರಗಳು ಕಪ್ಪು ಇದ್ದಲ್ಲಿ ಆ ಕಪ್ಪು ಪಾಟನ್ನಾದರೂ ಅಟ್ಲೀಸ್ಟ್ ತೆಗೆದು, ಈಗ ಫಾರ್ ಎಕ್ಸಾಂಪಲ್ ರೊಟ್ಟಿ ತಿನ್ನಬೇಕಾದ್ರೆ ರೆಸ್ಟೋರೆಂಟಲ್ಲಿ ಒಂದು ರೋಟಿ ಕುಲ್ಚಾದಲ್ಲಿ ಏನಾದರೂ ಬ್ಲ್ಯಾಕ್ ಪೋರ್ಷನ್ ಇದ್ದರೆ ದಯವಿಟ್ಟು ಅದನ್ನು ತೆಗೆದುಬಿಟ್ಟು ಉಳಿದಿದ್ದ ಭಾಗನ ಮಾತ್ರ ತಿನ್ನಿ. ಯೂಶ್ವಲಿ ಈ ಥರ ಬ್ಲ್ಯಾಕ್ ಆಗೋದು ಹೈ ಟೆಂಪರೇಚರ್ ಕುಕ್ಕಿಂಗಲ್ಲಿ ಮಾತ್ರ. ಸೊ ಮನೇಲಿ ಅಡುಗೆ ಮಾಡ್ಕೋಬೇಕಾದ್ರೆ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ, ಸಣ್ಣ ಉರಿಯಲ್ಲಿ ಅಡುಗೆ ಮಾಡಿ, ಪ್ಲಸ್ ಗ್ರಿಲ್ಲಿಂಗ್ ಮಾಡೋದಾದರೆ ಲೋ ಟೆಂಪರೇಚರಲ್ಲಿ ಈವನ್ ಆಗಿ ಒಂಥರ ಸ್ಲೈಟ್ ಬ್ರೌನಿಂಗ್ ಶೇಡ್ ಬರೋ ತನಕ ಮಾತ್ರ ಮಾಡಿ, ಜಾಸ್ತಿ ಬ್ಲ್ಯಾಕ್ ಆಗೋಕ್ಕೆ ಬಿಡಬೇಡಿ. ಇನ್ನು ಪೂರಿ, ಬನ್ಸ್ ಅಥವಾ ಈ ಸಮೋಸ ಎಲ್ಲ ಮಾಡಬೇಕಾದ್ರೆ ಜಾಸ್ತಿ ಹಿಟ್ಟನ್ನು ಬಳಸಬೇಡಿ. ಈಗ ಲಟ್ಟಿಸ್ಬೇಕಾದ್ರೆ ನಾವು ಜಾಸ್ತಿ ಪೌಡರ್ ಹಾಕ್ಕೊಂಡು ಲಟ್ಸೋದು, ಗೋಧಿ ಹಿಟ್ಟು ಆ ಥರ ಮೈದಾ ಹಿಟ್ಟು ಬಳಸ್ತೀವಲ್ಲ, ಅದು ಹೋಗಿ ಸೆಟ್ಲ್ ಆಗಿ ಅದು ಸಮಸ್ಯೆ ಮಾಡ್ತಾ ಇರೋಂಥದ್ದು. ಸೊ ಅವುಗಳು ಬರದೇ ಇದ್ದಂಗೆ ಆ ಥರ ಚಪಾತಿ ಮಾಡಿದಾಗ ಅದರಲ್ಲಿರೋ ಹಿಟ್ಟನ್ನು ಒದರ್ಕೊಂಡು ಆಮೇಲೆ ಅದನ್ನು ಬೇಯಿಸೋಂಥದ್ದು ಅಥವಾ ಪೂರಿನ ಕರಿಯುವಂಥದ್ದು, ಈ ಥರ ಮಾಡೋ ಮುಖಾಂತರ ಈ ಥರ ಕಪ್ಪು ಅಂಶಗಳು ಏನಿದೆ ನಮ್ಮ ದೇಹಕ್ಕೆ ಸೇರ್ಕೊಳ್ಳದೆ ಇದ್ದಂಗೆ ನಾವು ನೋಡ್ಕೋಬೋದು. ಸೊ ಇನ್ನು ಮುಂದೆ ರುಚಿ ಅಂತ ಅಂದ್ಬಿಟ್ಟು ಜಾಸ್ತಿ ನಾವು ಕಪ್ಪಿರೋಂತಹ ಪದಾರ್ಥ ಅಥವಾ ಓವರ್ ರೋಸ್ಟೆಡ್ ಫುಡ್ನ ಮೊರೆ ಹೋಗೋದು ಬೇಡ.